ನಮಸ್ಕಾರ ಎಲ್ಲರಿಗೂ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು ರೆಡಿಯಾಗಿ ಹೋಗ್ತಾ ಇದ್ದೇವೆ ಆಲೆಮನೆ ಉತ್ಸವಕ್ಕೆ. ಸೊ ಎಲ್ಲ ಎಕ್ಸೈಟ್ ಆಗಿದ್ದಾರೆ. ಸೊ ನಾವಿವಾಗ ರೆಡಿಯಾಗಿದ್ದೀವಿ, ಹೋಗ್ತಾ ಇದ್ದೀವಿ ಆಲೆಮನೆ ಉತ್ಸವಕ್ಕೆ. ಬನ್ನಿ ಹೋಗೋಣ. ನೋಡಿ, ನಾವಿವಾಗ ಬಂದಿದ್ದೇವೆ ಆಲೆಮನೆ ಉತ್ಸವಕ್ಕೆ. ಆದರೆ ತುಂಬ ರಶ್ ಇದೆ. 2ನೇ ದಿವಸ ಇವತ್ತು. ನೋಡಿ, ಇಲ್ಲಿ ಟಿಕೆಟ್ ತೊಗೋಬೇಕು 20 ರೂಪೀಸ್ ಕೊಟ್ಟು. ಬಟ್ ನಮ್ಮ ಹತ್ರ ಪಾಸ್ ಇತ್ತು, ಸೊ ಹಾಗಾಗಿ ನಾವು ಸೀದಾ ಒಳಗೆ ಬಂದ್ವಿ. ನೋಡಿ, ಇಲ್ಲಿ ಎಲ್ಲ ಕಾರ್ಗಳನ್ನು ಅವ್ರ ಶೋರೂಮ್ನವರು, ಕಂಪನಿಯವರು ಎಕ್ಸಿಬಿಷನಿಗೆ ಅಂತ ಇಟ್ಟಿದ್ರು, ಸ್ಟಾಲ್ಸ್ ಹಾಕಿದ್ರು. ತುಂಬ ಚೆನ್ನಾಗಿತ್ತು. ವೆರೈಟಿ ಕಾರ್ಗಳಿದ್ವು. ಹಾಗೆ ಇಲ್ಲಿ ಒಬ್ಬರು ನನಗೆ ಇನ್ವರ್ಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದರು. ನೋಡಿ, ಕಂಚನ್ ಹೊಂಡೈದವ್ರದ್ದು ಕಾರ್ ಇದೆ, ಟೊಯೋಟೋದ್ದಿದೆ. ಹಾಗೆ ಇಲ್ಲಿ ಗಿಡಗಳು ಇದ್ವು, ತುಂಬ ಚೆನ್ನಾಗಿದ್ವು. ದಾಸವಾಳ ಗಿಡ ಇತ್ತು, ಶೋಕ್ಕೆ ಇಡುವಂತಹ ಗಿಡಗಳಿದ್ವು. ಹಾಗೆ ನೋಡಿ, ಇಲ್ಲಿ ಹ್ಯಾಂಗಿಂಗ್ ಪಾಟ್ಸು ಇದ್ವು, ತುಂಬ ಚೆನ್ನಾಗಿದ್ವು. ಅದ್ರ ಪಕ್ಕದಲ್ಲೇ ಪರ್ಸಿಂದು ಶಾಪ್ ಹಾಕಿದ್ರು. ನಾನು ಎಲ್ಲ ಎನ್ಕ್ವೈರಿ ಮಾಡ್ತಾಯಿದ್ದೆ ಎಷ್ಟಾಗುತ್ತೆ ಅಂಥೇಳಿ. ಹಾಗೆ ನನ್ನ ಮಗಳು ಅಲ್ಲೇ ಬ್ರೆಸ್ಲೆಟ್ ಎಲ್ಲ ಸಿಗುತ್ತೆ, ನಾನು ತಗೋತೀನಿ ಅಂತ ಆರಿಸ್ತಾ ಇದ್ದಾಳೆ. ನೋಡಿ, ನಾವು ಇವಾಗ ಇರೋದು ಸ್ಟಾಲ್ಸ್ ಎಲ್ಲ ಹಾಕಿರೋಂಥ ಜಾಗದಲ್ಲಿ. ಫುಡ್ ಸ್ಟಾಲ್ಸ್ ಎಲ್ಲ ಸ್ಟೇಜ್ ಹತ್ರ ಇದೆ. ನಾವಿವಾಗ ಅದಕ್ಕಿಂತ ಸ್ವಲ್ಪ ಹಿಂದೆ ಇದ್ದೀವಿ. ನೋಡಿ, ನನ್ನ ಮಗಳದ್ದು ಇನ್ನೂ ಶಾಪಿಂಗ್ ಮುಗ್ದಿಲ್ಲ, ವೇಟ್ ಮಾಡ್ತಾನೇ ಇದ್ದೀವಿ. ಸೆಲೆಕ್ಷನ್ನೇ ಆಗಿಲ್ಲ ಅವಳದಿನ್ನೂ. ನೋಡಿ, ಇಲ್ಲಿ ಬಟ್ಟೆಗಳಿದ್ದಾವೆ, ಸೀರೆಗಳಿದ್ದಾವೆ, ಡ್ರೆಸ್ ಮಟೀರಿಯಲ್ಲು, ಹಾಗೆ ಬ್ಯಾಗ್ಸ್ ಎಲ್ಲ ಇದ್ವು ಇವ್ರ ಹತ್ರ. ಹಾಗೆ ಅದ್ರ ಪಕ್ಕದಲ್ಲಿ ಆಯುರ್ವೇದಿಕ್ ಶಾಂಪೂ, ಸೋಪು, ಹೇರ್ ಆಯಿಲು ಅದರದ್ದೊಂದು ಸ್ಟಾಲ್ ಹಾಕಿದ್ರು. ಹಾಗೆ ಅದ್ರ ಪಕ್ಕ ಇಳಕಲ್ ಸೀರೆದವ್ರದ್ದು ಸ್ಟಾಲ್ ಹಾಕಿದ್ರು. ನೋಡಿ, ಸೈಕಲ್ ಶಾಪ್ದವ್ರದ್ದು ಸ್ಟಾಲ್ ಇದೆ ಇಲ್ಲಿ. ಹಾಗೆ ಇಲ್ಲಿ ಒಬ್ಬರು ಕಾಟನ್ ಸೀರೆದು ಸ್ಟಾಲ್ ಹಾಕಿದ್ರು. ಮ್ಯಾಟ್ಗಳಿದ್ದಾವೆ, ಹಾಗೆ ಮಕ್ಕಳ ಬಟ್ಟೆಗಳೆಲ್ಲ ಇದ್ದಾವೆ ಇಲ್ಲಿ. ನೋಡಿ, ಅಕ್ಕಿ ಹಪ್ಪಳ, ಸಂಡಿಗೆ ಆ ಥರದ ಐಟಮು ಸಿಗ್ತಾ ಇದ್ದಾವೆ. ಚಕ್ಲಿ, ಆ ಥರ ಚಿಪ್ಸು, ಆ ಥರದ್ದೆಲ್ಲ ಇದೆ ಇವ್ರ ಹತ್ರ. ನೋಡಿ, ಇದು ನನಗೆ ತುಂಬ ಇಷ್ಟ ಆಗಿರೋಂಥ ಸ್ಟಾಲ್ ಅನ್ಬೋದು. ಇಲ್ಲಿ ನಾನು ಮಾರಿಕಾಂಬಾ ದೇವಿಯ ಒಂದು ಫೋಟೋವನ್ನು ನೋಡಿದೆ. ಕ್ರಿಸ್ಟಲ್ಸ್ ಯೂಸ್ ಮಾಡಿದ್ರು ಅದರಲ್ಲಿ. ಹಾಗೆ ಯಾರ್ದಾದ್ರು ಮನೆಯಲ್ಲಿ ಶೋ ಐಟಮ್ಸ್ ಇಡಲಿಕ್ಕೆ ಜಾಗ ಇದೆ ಅಂದರೆ ಖಂಡಿತವಾಗಿ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಅಷ್ಟು ಚೆನ್ನಾಗಿದ್ವು, ವೆರೈಟಿ ಇದ್ವು, ಕ್ವಾಲಿಟಿ ಇತ್ತು, ತುಂಬ ಚೆನ್ನಾಗಿತ್ತು. ಹಾಗೆ ಅದರ ಪಕ್ಕದಲ್ಲಿ ಸ್ಪೋರ್ಟ್ಸ್ ಶಾಪ್ನವರು ಸ್ಟಾಲ್ ಹಾಕಿದ್ರು. ನೋಡಿ, ಎಲೆಕ್ಟ್ರಿಕ್ ಬೈಕಿಂದು ಸ್ಟಾಲ್ ಇದು. ಹಾಗೆ ಇಲ್ಲಿ ಒಂದು ಮಷಿನ್ ಇತ್ತು, ಎಕ್ಸಸೈಸ್ ಮಷಿನ್ ಅಂತೆ. ವೇಟ್ ಲಾಸ್ ಮಾಡಲಿಕ್ಕೆ ಎಲ್ಲ ಥರ ಎಕ್ಸಸೈಸು ಒಂದೇ ಮಷಿನ್ನಲ್ಲಿದೆ ಅಂತ ಹೇಳ್ತಾ ಇದ್ರು ಇವರು. ಹಾಗೆ ಇಲ್ಲಿ ನಾವು 3D ಗೇಮಿಂಗಿಂದು ಸ್ಟಾಲಿಗೆ ಬಂದ್ವಿ. ನನ್ನ ಮಗಳು ಆಡ್ತೀನಿ ಅಂತ ಹೇಳಿದ್ಲು. ಹಾಗಾಗಿ ಅವಳಿಗೆ ಕ್ಯಾಂಡಿ ಅಂತ ಯಾವುದೋ ಕ್ಯಾಂಡಿ ಶಾಪೋ ಯಾವುದೋ ಒಂದು ಗೇಮನ್ನು ಸೆಲೆಕ್ಟ್ ಮಾಡಿ ಕೊಡ್ತಾ ಇದ್ದಾರೆ, ಚಿಕ್ಕ ಮಕ್ಕಳಿಗೆ ಆಡುವಂಥದ್ದು. ಅವಳು ತುಂಬ ಎಕ್ಸೈಟ್ ಆಗಿದ್ದಾಳೆ ಆಡಲಿಕ್ಕೆ. ನೋಡಿ, ಅವಳಿಗೆ ಆಡಲಿಕ್ಕೆ ಹಾಕ್ಕೊಡ್ತಾ ಇದ್ದಾರೆ. ಅದರಲ್ಲಿ ರೋಲರ್ ಕೋಸ್ಟರ್ ಎಲ್ಲ ಇತ್ತಂತೆ, ಹಾಗಾಗಿ ಬಿದ್ದಂಗೆ ಆಗ್ತಾಯಿತ್ತು ಅಂತ ಹೇಳ್ತಾ ಇದ್ಲು. ಕೂಗ್ತಾ ಇದ್ಲು ಮಧ್ಯದಲ್ಲಿ ಅವಳು. ಅವರು ಹಿಡ್ಕೊಂಡಿದ್ದಾರೆ, ಎಲ್ಲರೂ ಬಿದ್ದರೆ ಕಷ್ಟ ಅಂತ ಹೇಳಿ ಅವರು ಹಿಡ್ಕೊಂಡಿದ್ದಾರೆ ಅವಳಿಗೆ. ಹಾಗೆ ಗಣೇಶ್ ನೇತ್ರಾಲಯದವರು ಸ್ಟಾಲ್ ಹಾಕಿದ್ರು. ನೋಡಿ, ಇಲ್ಲಿ ರಕ್ತದಾನವೇ ಮಹಾದಾನ ಅಂತ ಬರ್ಕೊಂಡಿದೆ. ನಾವೀಗ ಸ್ಟೇಜ್ ಹತ್ರ ಇದ್ದೀವಿ. ಸೌಂಡ್ ಸಿಸ್ಟಮ್ ತುಂಬ ಇರೋದಕ್ಕೆ ನಾನು ಮ್ಯೂಟ್ ಮಾಡಿಟ್ಟಿದ್ದೀನಿ. ನೋಡಿ, ಅದ್ರ ಪಕ್ಕನೇ ಈ ದೋಸೆ ಸ್ಟಾಲ್ ಇತ್ತು. ಹಾಗೆ ತಿಂಡಿಗಳು, ಕಬ್ಬಿನ ಹಾಲು, ಬೇಲ್ಪುರಿ, ಮಿರ್ಚಿ ಬಜ್ಜಿ ಆ ಥರದ್ದೆಲ್ಲ ಇತ್ತು ಇಲ್ಲಿ. ನಾನು ಈ ಸ್ಟಾಲಿಗೆ ಬಂದೆ. ನನಗಿಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದಂತ ಹೇಳಿದ್ರೆ ಮಣ್ಣಿ ಅಂತ ಹೇಳಿಬಿಟ್ಟು ಸ್ವೀಟು.
ನಾನು ತಗೊಂಡೆ, ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿ ಮಾಡಿದರು. ನೋಡಿ ಅವ್ರು ನನಗೆ ತೋರಿಸ್ತಾ ಇದ್ದಾರೆ. ಹಾಗೆ ನಾನು ತಗೊಂಡೆ ಅದನ್ನು. ಹಾಗೆ ನೋಡಿ ಇಲ್ಲಿ ಆನಿಯನ್ ಪಕೋಡ, ಆಲೂ ಪಕೋಡ ಅಂತೆಲ್ಲ ಇತ್ತು. ಇಲ್ಲಿ ಸ್ಟೇಜಲ್ಲಿ ಟ್ಯಾಲೆಂಟ್ ಹಂಟಿಂದು ಪ್ರೋಗ್ರಾಮ್ ನಡೀತಾ ಇದೆ. ನಮಗೂ ಹಸುವಾಗಿತ್ತು, ಹಾಗಾಗಿ ನಾವು ದಾವಣಗೆರೆ ಬೆಣ್ಣೆ ದೋಸೆ ಸ್ಟಾಲಿಗೆ ಬಂದು ಬೆಣ್ಣೆ ದೋಸೆ ತೊಗೊಂಡು ತಿಂತಾಯಿದ್ದೀವಿ. ಸುಸ್ತು ಬೇರೆ ಆಗಿಬಿಟ್ಟಿತ್ತು. ಹಾಗೆ ಇಲ್ಲಿ ಫೋಟೋ ಹೊಡ್ಕೊಳ್ಳೋರಿದ್ದರೆ ಅಥವಾ ಸೆಲ್ಫಿ ತೊಗೊಳ್ಳೋರಿದ್ದರೆ ಅದಕ್ಕೂ ಜಾಗ ಮಾಡಿಟ್ಟಿದ್ರು ಇವರು. ನೋಡಿ ನಾನೀಗ ನಿಂತ್ಕೊಂಡಿರೋದು ಪೂರ್ತಿ ಫುಡ್ ಸ್ಟಾಲ್ಸ್ಗಳು ಇರುವಂಥ ಜಾಗದಲ್ಲಿ. ನೋಡಿ ತುಂಬ ಜನ ಇಲ್ಲಿ ಫೋಟೋಸು ತಗೋತಾ ಇದ್ದಾರೆ. ಹಾಗೆ ಸುತ್ತಲೂ ಸ್ಟಾಲ್ಸ್ಗಳಿದ್ದಾವೆ. 2ನೇ ದಿವಸ ಆದ್ರೂ ತುಂಬ ಜನ ಸೇರಿದ್ದಾರೆ. ಪ್ರತಿಯೊಂದು ಶಾಪಲ್ಲೂ ಜನ ಇದ್ದಾರೆ. ಯಾವುದೇ ಶಾಪಲ್ಲಿ ಖಾಲಿ ಇಲ್ಲ, ಅಷ್ಟು ಜನ ಸೇರಿದ್ದಾರೆ ಇವತ್ತು. ಹಾಗೆ ನನ್ನ ಮಕ್ಕಳಿಗೆ ಇನ್ನೂ ಹೊಟ್ಟೆ ತುಂಬಿರಲಿಲ್ಲ ಅನಿಸುತ್ತೆ. ಪೊಟೆಟೊ ಟ್ವಿಸ್ಟರ್ ತೊಗೊಂಡಿದ್ದಾರೆ ಇವಾಗ ತಿನ್ನೋಕ್ಕೆ. ಹಾಗೆ ನಮ್ಮದು ಎಲ್ಲ ಮುಗೀತು, ಸುಸ್ತಾಗಿದೆ. ಹಾಗಾಗಿ ಮನೆಗೆ ಹೋಗೋಣ ಅಂಥೇಳಿ ನಾನಲ್ಲಿ ಒಂದೆರಡು ಗಿಡಗಳನ್ನು ನೋಡಿದ್ದೆ. ನೋಡಿ ಅದನ್ನು ಪರ್ಚೇಸ್ ಮಾಡಿಕೊಂಡು ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಬಾಯ್.